ಮೀಸಲಾತಿಗಿಂತ ಸಂಸತ್ ದೊಡ್ಡದಲ್ಲ, ಮೀಸಲಾತಿಗಿಂತ ನ್ಯಾಯಾಂಗ ದೊಡ್ಡದಲ್ಲ, ಮೀಸಲಾತಿಗಿಂತ ಎಲೆಕ್ಷನ್ ಕಮಿಷನ್ ದೊಡ್ಡದಲ್ಲ ಅನ್ನುವಂಥ ಮೆಸೇಜನ್ನು ಕೊಟ್ಟಿದ್ದಾರೆ. ಹೀಗಾಗಿ ಆದರೂ ಎಲೆಕ್ಷನ್ ಕಮಿಷನ್ ಜೊತೆ ಮತ್ತೊಂದು ಜೊತೆ ಏನೋ ಚೀಟ್ ಚಾಟ್ ಏನೋ ಮಾಡ್ತಾ ಇರ್ತಾರೆ, ಮಾಡಲಿ. ಬಟ್ ಸಂವಿಧಾನ ವಿಷಯ ಬಂದಾಗ ಅವರು ಹೆಚ್ಚು ಅಲರ್ಟ್ ಆಗಿದ್ದಾರೆ. ಇವತ್ತು ಮೋದಿಯವರೆಲ್ಲಿ ಹೋದಾಗ ಸಂವಿಧಾನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸಂವಿಧಾನ ದೊಡ್ಡದು ಅಂತ ಹೇಳ್ತಾ ಇದ್ದಾರೆ, ನಾವು ಸಂವಿಧಾನ ಉಳಿಸ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮೀಸಲಾತಿ ನಾವು ವಿರೋಧಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ಕಾಲಕ್ಕೆ ಮೆರಿಟೇ ಬೇಕು, ಮೆರಿಟ್ ಅಂತ ಇದೆ. RSSಗರು ಜೊತೆಗೆ ಪ್ರಚಾರಕರ ಒಂದು ಕಾಲಕ್ಕೆ ಇದ್ದರು RSS ಅದು, ಇವರು ಸಹ ಅವತ್ತು ಪ್ರಚಾರ ಮಾಡಿದವರು. ಇವರು ಸಹ ಇತ್ತೀಚೆಗೆ, ಅದು ಮೊನ್ನೆ ಹೇಳಿದೆ ನಿಮ್ಗೆ, 2024 ಚುನಾವಣೆ ನಂತರ ಆಯ್ಕೆ ಆದ ನಂತರ ಅದು ಕುಂಟಗಾಲಿನ ಸರ್ಕಾರ ಇರುವುದರಿಂದಾಗೆ ಇವತ್ತು ಮೋದಿಯವರು ಆಗಲಿ ಅವರ ಹಿಂಬಾಲಕರಾಗಲಿ BJPಗರಾಗಲಿ ಸಂವಿಧಾನ ಉಳಿಸ್ತೀವಿ, ಸಂವಿಧಾನ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಇದೊಂದು ವೆಲ್ ಡೆವಲಪ್ಮೆಂಟ್. ಅದಕ್ಕಾಗಿ ನಾವು ನಿಶ್ಚಿತವಾಗಿಯೂ ಮೊದಲನೇದಾಗಿ ಸಂವಿಧಾನ ಶಿರಟ್ಟು ಹೋಗಬೇಕಾಗ್ಯದ. ಎರಡನೇದಾಗಿ ರಾಹುಲ್ ಗಾಂಧಿ, ಯಾಕಂದ್ರೆ ಈ ವಿಷಯ ತೆಗೆದುಕೊಂಡ ಜನಸಾಮಾನ್ಯರಿಗೆ ಹೋಗಿದ್ದು ಮಾಡಿದ್ದು ಇವೆಲ್ಲ ಸಣ್ಣ ವಿಷಯ ಅಲ್ಲ. ಇನ್ನು ನಾವು ಮೀಸಲಾತಿ ವಿರೋಧಿ ಅಲ್ಲ ಅನ್ನುತ್ತಿರುವಂಥ ಮೋದಿಯವರಾಗಿರ್ಬೋದು, ಇವತ್ತು ನಮ್ಮ ಏನಪ್ಪ ಮಹಾಂತೇಶ್ ಕೌಟಿಮಠವರಾಗಿರ್ಬೋದು, ಯಾರೋ ಆಗಿರ್ಬೋದು, ಇವತ್ತು ನಾವು ಅವರಲ್ಲಿ ವಿನಂತಿ ಮಾಡ್ಬೋದು ಅಷ್ಟೇ. ನೀವು ಅಲ್ಲಂದ್ರೆ ಮೀಸಲಾತಿಗಾಗಿ ನೀವು ಜಾತಿ ಗಣತಿಯನ್ನು ಯಾಕೆ ಮಾಡಿಸಬಾರ್ದು? ಯಾಕಂದರೆ ಅದು ಮಾಡಿಸಿದ್ರೆ ಯಾರೋ ಮಾಡಿಸಲ್ರಿ, ಜಾತಿ ಗಣತಿ ಯಾರು ಇಷ್ಟಿದಾರ ಅವ್ರ ಪ್ರಮಾಣದಲ್ಲಿ ಅವ್ರು ನಾವು ಮೀಸಲಾತಿ ಉಳೋದು ನಮ್ಮ ಅನಿವಾರ್ಯ, ಅವ್ರ ಹಕ್ಕೂ ಹೌದು. ಆ ದಿಶೆಯಲ್ಲಿ ಏನಾದರೂ ಹೆಜ್ಜೆ ಇಟ್ಟರೆ ಇನ್ನೂ ಒಳ್ಳೇದಾಗ್ಬೋದೇನು. ಆ ದಿಶೆಯಲ್ಲಿ ನಮ್ಮ ಮಾದೇಶ್ ಕೋಟಿಮಠ ಅವರಾಯ್ತು, ಖೋರೆ ಅವರಾಯ್ತು, ಇನ್ನುಳಿದ BJP ಏನಪ್ಪ ಅಂದರೆ MLAಗಳು MP ಗಳು ಇವತ್ತು ಪ್ರೆಷರ್ ಮಾಡಬೇಕಾಗ್ಯದ. ಎಲ್ಲ ಸಂವಿಧಾನ ಜಾತಿ ಸಮೀಕ್ಷೆ ಮಾಡಿಸ್ರಿ, ಜಾತಿ ಸಮೀಕ್ಷೆ ಬಿಟ್ಟರೆ ಮುಂದಿನ ಚುನಾವಣೆಯಲ್ಲೇ ರಾಹುಲ್ ಮತ್ತೆ ಅಧಿಕಾರಕ್ಕೆ ಬರೋ ಸಾಧ್ಯತೆಗಳಿದ್ದಾವೆ ಅನ್ನುವಂಥ ಮಾತನ್ನು ರಾಹುಲ್ ಗಾಂಧಿಯವರು. ಅದಕ್ಕಾಗಿ ಈ ಒಂದು ಡೆವಲಪ್ಮೆಂಟ ನಿಜವಾಗಿಯೂ ಸಂತೋಷ ಪಡುವಂಥ ವಿಷಯ. ಅದರಲ್ಲೂ ನಮ್ಮ ಚಿಕ್ಕೋಡಿಯ ಮಹಾಂತೇಶ್ ಕೌಟಿಮಠ ಅವರು ಸಂವಿಧಾನದ ಬಗ್ಗೆ ಪ್ರೀತಿ ವಿಶ್ವಾಸ ತೋರಿಸಿದ್ದಾರೆ. ಇದು ಹೃದಯಪೂರ್ಣ ವಿಶ್ವಾಸನ ತಿಳ್ಕೊಳ್ಳೋಣ, ಜೊತೆಗೆ ಜನರು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗೆ ನಡಿ ವಂದನೆಗಳು.